ಯಾವುದೋ ದಾಖಲೆಗಳನ್ನು ಮುಗಿಬೇಕು ಅಂತ ರಾಜಕೀಯ ಮಾಡಲಿಲ್ಲ. ಹಾಕ್ತಾಳಿಯ ಬಂದಿದೆ ಅಷ್ಟೇ. ದೇವರಾಜ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ. ಇವತ್ತು ದೇವರಾಜ ಅರಸರವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ. ಸಿದ್ದರಾಮಯ್ಯ ದೀರ್ಘಾವಧಿ ಸಿಎಂ ಆಗಿ ದಾಖಲೆ ಹಿನ್ನೆಲೆಯಲ್ಲಿ ಹಳ್ಳಿಗಳಲ್ಲೂ ನಾಟಿ ಕೋಳಿ ಸಾರು ಘಮಘಮ ಎನ್ನುತ್ತಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ವದೇಗೋಳ ಗ್ರಾಮದಲ್ಲಿ ನಾಟಿ ಕೋಳಿ ಘಮಘಮ. ಇನ್ನು ಅಭಿಮಾನಿಗಳಿಂದ ಗ್ರಾಮಸ್ಥರಿಗೆ ನಾಟಿ ಕೋಳಿ ಸಾರು ಔತಣಕೂಟ. ಸಿದ್ದರಾಮಯ್ಯ ಅಭಿಮಾನಿಗಳಿಂದ ನಾಟಿ ಕೋಳಿ ಸಾರು ವ್ಯವಸ್ಥೆ. ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿದ ಅಭಿಮಾನಿಗಳು. ಏನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸುಮಾರು 7 ವರ್ಷ 240 ದಿನ ಪೂರೈಸಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ದಿನ ಡಿ ದೇವರಾಜ ಅರಸು ಅವರ ದಾಖಲೆಯನ್ನು ಹಿಂದಿಟ್ಟು ಅತಿ ಹೆಚ್ಚು ಕಾಲ ಈ ರಾಜ್ಯವನ್ನು ಆಳಿದಂಥ ಮುಖ್ಯಮಂತ್ರಿಯಾಗಿ ಚರಿತ್ರೆಯನ್ನು ಸೃಷ್ಟಿಸ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಏನು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತಿನ ದಿನ ವದೇಗೋಳ ಗ್ರಾಮದಲ್ಲಿ ಸುಮಾರು 90 kg ನಾಟಿ ಕೋಳಿ ಒಂದು ಔತಣ ಕೂಟವನ್ನು ಏರ್ಪಡಿಸಲಾಗಿದೆ. ನಮ್ಮೂರಿನ ಜನರು ಎಲ್ಲರೂ ಕೂಡ ಒಂದು ಪಕ್ಷಪಾತವನ್ನು ಮರೆತು ಜಾತಿ ಭೇದವನ್ನು ಮರೆತು ಪ್ರೀತಿ ವಿಶ್ವಾಸಕ್ಕೆ ಅಭಿಮಾನಕ್ಕೋಸ್ಕರವಾಗಿ ನಮ್ಮೂರಿನ ಜನ ಇವತ್ತಿನ ದಿನ ಆ ಸಿದ್ದರಾಮಯ್ಯನ ಅಭಿಮಾನಕ್ಕೋಸ್ಕರವಾಗಿ ಒಂದು ಔತಣ ಕೂಟವನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇವತ್ತಿನ ದಿನ ಅವರು ಮಾಡಿರ್ತಕ್ಕಂಥ ಸಾಧನೆಗೆ ನಮ್ಮೂರಿನಲ್ಲಿ ಎಲ್ಲರೂ ಕೂಡ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿ ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಊರಿನ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನು ನಮ್ಮೂರಿನ ಪರವಾಗಿ ನಾವು ಸಲ್ಲಿಸ್ತೇವೆ. ಇವತ್ತಿನ ದಿನ ನಮ್ಮ ಹಳ್ಳಿ ಒಳಗೆ ಹಬ್ಬದ ವಾತಾವರಣ. ಯಾಕಂತಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸುದೀರ್ಘ ಕಾಲ ಮುಖ್ಯಮಂತ್ರಿಯಾಗಿ ಇವತ್ತು ಸನ್ಮಾನ್ಯ ಶ್ರೀ ಡಿ ದೇವರಾಜ ಅರಸವರನ್ನು ಹಿಮ್ಮೆಟ್ಟಿ ಅವರು 1ನೇ ಸ್ಥಾನಕ್ಕೆ ಬಂದಿದ್ದು ನಮ್ಮ ಹಳ್ಳಿ ಒಳಗೆ ಮತ್ತು ನಮ್ಮ ಸುತ್ತಮುತ್ತಲ ಗ್ರಾಮದೊಳಗೆ ಒಂದು ಹಬ್ಬದ ವಾತಾವರಣ. ಅದೇ ದಿಶ ಇಟ್ಕೊಂಡು ಇವತ್ತು ನಾವು ಈ ನಮ್ಮ ಒಂದು ಹಳ್ಳಿ ಒಳಗೆ ಸಿದ್ದರಾಮಯ್ಯ ಅಭಿಮಾನ ಬಳಗದಿಂದ ನಾಟಿ ಕೋಳಿ ಔತಣ ಕೂಟವನ್ನು ಹಮ್ಮಿಕೊಂಡಿದ್ದೀವಿ. ಅದು ಮಿಗಿಲಾಗಿ ಮತ್ತು ನೈಟು DJ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದೆಲ್ಲ ಅವರಿಗೋಸ್ಕರ ಈ ಒಂದು ಹಳ್ಳಿಯಿಂದ ಅವರಿಗೆ ಈ ಒಂದು ಮೆಸೇಜ್ ತಲುಪಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನು ಮಾಡಿದ್ದೀವಿ. ಅವರಿಗೆ ಆರ್ಥಿಕ ಅಭಿನಂದನೆಗಳು. ಗದಗ ಜಿಲ್ಲೆಯ ಕೊನೆಯ ಹಳ್ಳಿ ನಮ್ಮದು ರೋಣ ತಾಲೂಕಲ್ಲಿ ಈ ಒಂದು ನಮ್ಮದು ಗದಗ ಜಿಲ್ಲೆಯ ಒಳಗೆ ಕೊನೆಹಳ್ಳಿ ಗಜೇಂದ್ರಗಡ ತಾಲೂಕು ಕೊನೆಹಳ್ಳಿ ವದೇಗೋಳ ಗ್ರಾಮ ಕೊನೆಹಳ್ಳಿ. ಈ ಒಂದು ಮೆಸೇಜ್ ಮಾನ್ಯ ಸಿದ್ದರಾಮಯ್ಯನವರಿಗೆ ತಲುಪಲಿ ಅಂತ ಹೇಳ್ತಾ ಇವತ್ತು ನಾವು ವದೇಗೋಳ ಗ್ರಾಮದಿಂದ
ಸಮಸ್ತ ಎಲ್ಲ ಗುರು ಹಿರಿಯರು ಹಾಗೂ ಇಲ್ಲಿ ಜಾತಿ ಮತ ಭೇದ ಅಂತಕ್ಕಂಥದ್ದು ಯಾವುದೇ ನಮ್ಮ ಹಳ್ಳಿಯಲ್ಲಿ ಇಲ್ಲ. ಅವರ ಒಂದು ಅಭಿಮಾನ ಸಿದ್ದರಾಮಯ್ಯನವರು ಇವತ್ತು 2 ಅವಧಿಯಲ್ಲಿ ಏನು ಮುಖ್ಯಮಂತ್ರಿಗಳಾಗಿ 7 ವರ್ಷ 240 ದಿವಸಗಳನ್ನು ಪೂರೈಸಿದ್ದಾರೆ. ಆ ಒಂದು ದಿಶೆಯಲ್ಲಿ ಹಿಂದೆ ಮಾನ್ಯ ದೇವರಾಜ ಅರಸುವವರವರ ಒಂದು ಆಡಳಿತಾವಧಿ ಮೀರಿ ಇವತ್ತು ಅದನ್ನು ದಾಟಿ ಮುನ್ನಡೆತಕ್ಕಂಥ ಒಂದು ಸಂದರ್ಭದೊಳಗೆ ನಾವೆಲ್ಲರೂ ಖುಷಿಯಿಂದ ಒದೇಗೊಳ ಗ್ರಾಮದ ಸಕಲ ಸದ್ಭಕ್ತರು ಇವತ್ತು ಎಲ್ಲ ಗುರು ಹಿರಿಯರು ಕೂಡ ಸಂತೋಷದಿಂದ ಪಕ್ಷಾತೀತವಾಗಿ ಇಲ್ಲಿ ಜಾತಿ ಭೇದ ಅಂತಕ್ಕಂಥದ್ದು ನಮ್ಮಲ್ಲಿ ಯಾವತ್ತಿಗೂ ಇಲ್ಲ, ಮುಂದೂ ಇಲ್ಲ. ಆ ರೀತಿಯೊಳಗೆ ನಾವು ಬದುಕೊಂಡು ಎಲ್ಲರೂ ಒಂದಾಗಿ ಒಂದು ವಿಜೃಂಭಣೆಯಿಂದ ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಸ್ವಇಚ್ಛೆಯಿಂದ ಒಂದು ಮನೆ ಮುಟ್ಟುವಂಗೆ ಎಲ್ಲರೂ ಅವರಿಗೆ ಈ ಒಂದು ತುಂಬ ಹೃದಯದ ಒಂದು ಸ್ವಾಗತವನ್ನು ನಾವು ಇಲ್ಲಿದ್ದಾನ ಅವರಿಗೆ ಬೆಂಗಳೂರಿಗೆ ಮುಟ್ಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಅವರಿಗೆ ಒಂದು ಅಭಿನಂದನೆಯನ್ನು ನಾವು ಮಾಡಲಿಕ್ಕೆ ಅಷ್ಟೂ ಸೇರಿದ್ವಿ ಇವತ್ತು. ಅದರ ಜೊತೆಗೆ ಆ ಒಂದು ಅವರ ಒಂದು ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕವನ್ನು ಸಮರ್ಪಣೆ ಮಾಡಿ ನಂತರ ಎಲ್ಲ ಒಂದು ಸಮಸ್ತ ಗುರಿಯರವರು ತಮ್ಮ ತಮ್ಮ ಭಕ್ತಿ ಕಾಣಿಕೆಯಾಗಿ ತಾವು ಸ್ವಇಚ್ಛೆಯಿಂದ ಆ ಒಂದು ಬಾಡೋಟ ಅಂದ್ರೆ ಏನು ನಾಟಿ ಕೋಳಿ ಔತಣವನ್ನು ಏರ್ಪಡಿಸಿದ್ದಾರೆ ಅದನ್ನು ಈಗ ಇನ್ನೊಂದು ಗಂಟೆ ಒಳಗೆ ನಾವು ಎಲ್ಲರೂ ಕೂಡಿಕೊಂಡು ಆ ಒಂದು ಹಾಲಿನ ಅಭಿಷೇಕವನ್ನು ಮಾಡಿ ನಂತರ ಸಮಸ್ತ ಎಲ್ಲ ಊರಿನ ಜನತೆಗೆ ಆ ಒಂದು ಔತಣಕೂಟವನ್ನು ಏರ್ಪಡಿಸಿ ಎಲ್ಲರೂ ಕೂಡ ಸಂತೋಷದಿಂದ ಅದನ್ನು ಸವಿತೀವಿ. ಅದು ಸಿದ್ದರಾಮಯ್ಯ ಅವರಿಗೆ ಮುಟ್ಲಿ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಒದೇಗೊಳ ಗ್ರಾಮದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ದೀರ್ಘಾವಧಿಯ 7 ವರ್ಷ 240 ದಿವಸ ಪೂರೈಸಿದ ಸಂಬಂಧ ಈ ಹಳ್ಳಿ ಒದೇಗೊಳ ಗ್ರಾಮದಲ್ಲಿ ಅವರು ನಿಮಿತ್ತವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದೇ ರೀತಿಯಾಗಿ ಎಲ್ಲ ಗುರು ಹಿರಿಯರು ಯುವಕ ಮಿತ್ರರು ಎಲ್ಲ ಸೇರಿಕೊಂಡು ದೀರ್ಘಾವಧಿ ಇದರ ಸಂಬಂಧ ನಾವು ನಾಟಿ ಕೋಳಿ ಔತಣಕೂಟವನ್ನು ಏರ್ಪಡಿಸಿದ್ದು ಎಲ್ಲ ಸಮಸ್ತ ಗುರು ಹಿರಿಯರು ಪಕ್ಷ ಭೇದ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು.